ಬಾಗೇಪಲ್ಲಿ ಹೆಸರು ಭಾಗ್ಯನಗರ ಎಂದು ಮರುನಾಮಕರಣವಾಗಿ 1 ವರ್ಷ ಆಗಿದೆ. ಹಾಗಾಗಿ ಕರವೇ ತಾಲೂಕು ಘಟಕ ವತಿಯಿಂದ ನ್ಯಾಷನಲ್ ಕಾಲೇಜು ಮುಂಭಾಗದಿಂದ ಟಿವಿ ಕ್ರಾಸ್ ವರೆಗೂ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಭಾಗ್ಯನಗರ ಸವಿ ನೆನಪಿಗಾಗಿ ಕರವೇ ವತಿಯಿಂದ ಬೈಕ್ ರ್ಯಾಲಿ ನಡೆಸಿ ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಕರವೇ ತಾಲೂಕು ಅಧ್ಯಕ್ಷ ಹರೀಶ್ ಮಾತನಾಡಿ, ಭಾಗ್ಯನಗರ ಮರುನಾಮಕರಣಕ್ಕೆ ಕಾರಣಭೂತರಾದಂತಹ ರಾಜ್ಯ ಸರ್ಕಾರಕ್ಕೆ ಹಾಗೂ ಜನಪ್ರಿಯ ಶಾಸಕರು ಎಸ್.ಎನ್. ಸುಬ್ಬಾರೆಡ್ಡಿ ರವರಿಗೆ ನಮ್ಮ ಕರವೇ ಪದಾಧಿಕಾರಿಗಳ ಪರವಾಗಿ ಧನ್ಯವಾದಗಳು ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಿಯಾಜುಲ್ಲಾ, ತಾಲೂಕು ಉಪಾಧ್ಯಕ್ಷರು ಅಲೀಂ, ಜಿಲ್ಲಾ ಉಪಾಧ್ಯಕ್ಷರು ರಾಮರೆಡ್ಡಿ, ಜಿಲ್ಲಾ ಮಹಿಳಾ ಘಟಕ ಅಧ್ಯಕ್ಷರು ಸುಜಾತಮ್ಮ, ಜಿಲ್ಲಾ ಸಂಚಾಲಕರು ನರಸಿಂಹಮೂರ್ತಿ, ಕಾರ್ಯದರ್ಶಿ ಮಂಜುನಾಥ ನಾಯಕ್, ಸಹ ಕಾರ್ಯದರ್ಶಿ ಮಂಜುನಾಥ, ವಿದ್ಯಾರ್ಥಿ ಘಟಕ ಅಧ್ಯಕ್ಷರು ಗಂಗರಾಜು, ಸುಜಾತ, ಕೇಶವ, ವೆಂಕಟೇಶ್, ಬಾಬಾ, ಶಂಕರ್ ಮತ್ತಿತರರು ಭಾಗಿಯಾಗಿದ್ದರು. ಇದೇ ದಿನಾಂಕದಂದು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ ನಂದಿಬೆಟ್ಟದಲ್ಲಿ ನಡೆದಂಥ ಮಂತ್ರಿಮಂಡಲ ಸಭೆಯಲ್ಲಿ ನಮ್ಮ 20 ವರ್ಷಗಳ ಹೋರಾಟದ ಬೇಡಿಕೆ ಏನಿತ್ತು, ಬಾಗೇಪಲ್ಲಿ ಭಾಗ್ಯನಗರ ಮಾಡಬೇಕನ್ನುವಂಥದ್ದು ಅದು ಈಡೇರಿದೆ. ಹಾಗಾಗಿ ಇವತ್ತಿಗೂ 1 ವರ್ಷ ಆಗಿರೋ ಸಂದರ್ಭದಲ್ಲಿ ಇವತ್ತು ನಾವು 1 ವರ್ಷದ ಸಂಭ್ರಮಾಚರಣೆಯನ್ನು ಇವತ್ತು ನಾವು ಮಾಡ್ತಾ ಇದ್ವಿ. ಬಾಗೇಪಲ್ಲಿ ಭಾಗ್ಯನಗರ ಆಗಿದ್ದಕ್ಕಾಗಿ, ನಮ್ಮ ಹೋರಾಟಕ್ಕೆ ಮನ್ನಣೆ ಸಿಕ್ಕಿದ್ದಕ್ಕಾಗಿ, ನಾರಾಯಣಗೌಡರ ಹೋರಾಟಕ್ಕೆ ಮನ್ನಣೆ ಸಿಕ್ಕಿದ್ದಕ್ಕಾಗಿ. ಆದರೆ ಈ ಸಂಭ್ರಮಾಚರಣೆ ನಮ್ಗೆ ಇನ್ನೊಂದು ನೋವು ಕೂಡ ಇದೆಲ್ಲ ಇದೆ. ರಾಜ್ಯ ಸರ್ಕಾರನ ಒಪ್ಪಿಗೆ ಕೊಟ್ಟು ಇವತ್ತು ಭಾಗ್ಯನಗರ ಘೋಷಣೆ ಮಾಡಿದೆ. ಆದರೆ ಕೇಂದ್ರ ಸರ್ಕಾರಕ್ಕೆ ಕಡತವನ್ನು ಕಳಿಸ್ಕೊಟ್ಟಿದೆ, ಭಾಗ್ಯನಗರ ಅಧಿಕೃತವಾಗಿ ಘೋಷಣೆ ಮಾಡಿ ಅಂತೇಳಿ. ಆದರೆ ಕೇಂದ್ರ ಸರ್ಕಾರ ಇದುವರೆಗೂ ಅದರ ಬಗ್ಗೆ ಗಮನನೇ ಕೊಟ್ಟಿಲ್ಲ. ಆ ಕಡತವನ್ನು ಎಲ್ಲಿಟ್ಟಿದೆ ಅನ್ನೋದು ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗಬೇಕು. ಯಾಕೆ ಇವತ್ತು ಈ ಭಾಗದ ಬಯಲುಸೀಮೆ ಪ್ರದೇಶಗಳನ್ನ, ಈ ಪಲ್ಲೆಗಳನ್ನ ನಮ್ಮ ಅಚ್ಚ ಕನ್ನಡದಲ್ಲಿ ಬರಲಿ ಅಂತೇಳಿ ನಾವು ರಾಜ್ಯ ಸರ್ಕಾರ ಒಪ್ಪಿಗೆ ಕೊಟ್ಟಿದ್ದು, ನಮ್ಮ ಹೋರಾಟಕ್ಕೆ ಮನ್ನಣೆ ಸಿಕ್ಕಿದ್ರೆ ಇವತ್ತು ಕೇಂದ್ರ ಸರ್ಕಾರ ಅದರ ಬಗ್ಗೆ ಬೇಗ ಗಮನ ಹರಿಸಬೇಕು. ಈ ಭಾಗದ ಜನರ ಕೂಗು ಏನಿದೆ, ಇದು ಬಾಗೇಪಲ್ಲಿ ಭಾಗ್ಯನಗರ ಅಂತ ಅಧಿಕೃತವಾಗಿ ಇವತ್ತು ಎಲ್ಲ ಸಿಸ್ಟಮ್ಗಳಲ್ಲಿ ಬರಬೇಕು, ಕಚೇರಿಗಳಲ್ಲಿ ಬದಲಾವಣೆ ಆಗಬೇಕಂದ್ರೆ ಅದಕ್ಕೆ ಕೇಂದ್ರ ಸರ್ಕಾರದ ಒಪ್ಪಿಗೆ ಅವಶ್ಯಕತೆ ಇದೆ. ಹಾಗಾಗಿ ನಾನು ಇವತ್ತು ಈ ಸಂಭ್ರಮಾಚರಣೆಯಲ್ಲಿ ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ನಾನು ಇವತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ಆದಷ್ಟು ಬೇಗನೆ ಈ ಬಾಗೇಪಲ್ಲಿನ ಭಾಗ್ಯನಗರ ಕಡತವನ್ನ ಸಹಿ ಮಾಡಿ ಅಂಗೀಕರಿಸಿ ಆದಷ್ಟು ಬೇಗ ಒತ್ತು ಕೊಡಬೇಕಂತೇಳಿ ಇವತ್ತು ನಾನು ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀನಿ.